ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೆಹಲಿ ಮತ್ತೆ ಮಹಿಳಾ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿದೆ. ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್, ಅತಿಶಿ ಸಿಂಗ್ ಅವರ ನಂತರ ಈಗ 4ನೇ ಮಹಿಳಾ ಮುಖ್ಯಮಂತ್ರಿಯಾಗುವ ಅವಕಾಶ ಶಾಲಿಮಾರ್ ಬಾಗ್ನ ಶಾಸಕಿ ರೇಖಾ ಗುಪ್ತಾ ಅವರಿಗೆ ದೊರೆತಿದೆ. ವಿದ್ಯಾರ್ಥಿ ಸಂಘಟನೆಯ ನಾಯಕಿಯಾಗಿ, ದೆಹಲಿಯ ಕಾರ್ಪೊರೇಟರ್ ಆಗಿ, ಮೇಯರ್ ಆಗಿ ಕೂಡ ಕೆಲಸ ಮಾಡಿದ್ದ ಶ್ರೀಮತಿ ಗುಪ್ತಾ ಇನ್ನು ಮುಂದೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಾರೆ. ದೆಹಲಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುವ ಮಾತನ್ನಾಕೆ ಆಡಿದ್ದಾರೆ. ಹಾಗೆ ಆಮ್ ಆದ್ಮಿ ನಾಯಕ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಈ ಹೊಸ ಮುಖ್ಯಮಂತ್ರಿಗೆ ಶುಭಾಶಯ ಕೋರೋದರ ಜೊತೆಗೆ ಹೊಸ ಸರ್ಕಾರ ಜನರಿಗೆ ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸುವ ಬದ್ಧತೆಯನ್ನು ಕೂಡ ತೋರ್ಲಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ದೆಹಲಿಯ ಎಲ್ಲ ಘಟಾನುಘಟಿಗಳನ್ನ ದಾಟಿ ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸ್ತಾ ಇರುವ ಮಹಿಳೆ ಯಾರು ಮತ್ತು ಮುಂದಿನ ದಿನಗಳಲ್ಲಿ ಆಕೆಯ ಮುಂದಿರುವ ಸವಾಲುಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಷ್ಟ್ರ ರಾಜಧಾನಿಯ ವಿಧಾನಸಭೆಗೆ ಮತ್ತೆ ಮಹಿಳಾ ಮುಖ್ಯಮಂತ್ರಿ ಬಂದಿದ್ದಾರೆ. ಈ ಹಿಂದೆ ತಾತ್ಕಾಲಿಕ ಮುಖ್ಯಮಂತ್ರಿಯಾಗಿ ಆಮ್ ಆದ್ಮಿ ಪಕ್ಷ ಅತಿಶಿ ಅವರನ್ನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂಡಿಸಿತ್ತು. ಆದರೆ ಈ ಬಾರಿ ಆಮ್ ಆದ್ಮಿಗೆ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮುಖ್ಯಮಂತ್ರಿಯಾಗಿದ್ದ ಅತಿಶಿ ಗೆದ್ರೂ ಕೂಡ ಪಕ್ಷದ ಬಹುತೇಕ ನಾಯಕರು ಸೋಲುಣ್ಣಬೇಕಾಯಿತು. ದೆಹಲಿಯ ಜನ ಅರವಿಂದ್ ಕೇಜ್ರಿವಾಲ್ ಅವರನ್ನೂ ಮನೆಗೆ ಕಳುಹಿಸಿದ್ರು. ಈ ಬಾರಿ 27 ವರ್ಷಗಳ ನಂತರ ದೆಹಲಿಯ ಮತದಾರ ಬಿಜೆಪಿಯನ್ನ ಆರಿಸಿ ತಂದಿದ್ದಾನೆ. ದೆಹಲಿ ವಿಧಾನಸಭೆಯ 70 ಸ್ಥಾನಗಳ ಪೈಕಿ 48 ಸ್ಥಾನಗಳನ್ನು ಬಿಜೆಪಿ ತನ್ನ ತೆಕ್ಕೆಗೆ ಹಾಕೊಂಡಿದೆ ಮತ್ತು ರೇಖಾ ಗುಪ್ತಾ ಅನ್ನೋ 50 ವರ್ಷ ವಯಸ್ಸಿನ ಮಹಿಳಾ ನಾಯಕಿ ಬಿಜೆಪಿಯ ಸಂಸದೀಯ ಪಕ್ಷದ ನಾಯಕಿಯಾಗಿ ಆಯ್ಕೆಯಾಗುವ ಮೂಲಕ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದಾರೆ. ರೇಖಾ ಗುಪ್ತಾ. ಗೆಳೆಯರೆ, ಶ್ರೀಮತಿ ರೇಖಾ ಗುಪ್ತಾ ಸಂಘ ಪರಿವಾರದ ಹಿನ್ನೆಲೆಯ ನಾಯಕಿ. RSSನ ವಿದ್ಯಾರ್ಥಿ ಸಂಘಟನೆ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದವರು. ಅಫ್ಕೋರ್ಸ್ ಇವತ್ತು ಬಹುತೇಕ ಬಿಜೆಪಿಯ ನಾಯಕರು ABVP ಹಿನ್ನೆಲೆಯಿಂದ ಬಂದವರೇ ಮತ್ತು ಆ ವಿದ್ಯಾರ್ಥಿ ಸಂಘಟನೆ ಬಿಜೆಪಿಗೆ ನಾಯಕರನ್ನ ಸೃಷ್ಟಿ ಮಾಡಿಕೊಡುವ ಕಾರ್ಖಾನೆ ತರ ಕೆಲಸನೂ ಮಾಡುತ್ತೆ. ಇದೇ ABVP ಹಿನ್ನೆಲೆಯವರು ರೇಖಾ ಗುಪ್ತಾ 1996ರಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಆನಂತರ ದೆಹಲಿಯ ರಾಜಕೀಯಕ್ಕೆ ಪ್ರವೇಶ ಪಡ್ಕೊಂಡ್ರು. ದೆಹಲಿ ಮಹಾನಗರ ಪಾಲಿಕೆಯ ಸದಸ್ಯೆಯಾಗಿ 3 ಬಾರಿ ಆಯ್ಕೆಯಾದರು. ದಕ್ಷಿಣ ದೆಹಲಿಯ ಮೇಯರ್ ಕೂಡ ಆಗಿದ್ರು ಮತ್ತು ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಶಾಲಿಮಾರ್ ಬಾಗ್ನಿಂದ AAP ಶಾಸಕಿ ಬಂದನಾ ಕುಮಾರಿ ಅವರನ್ನ 29,595 ಮತಗಳ ಅಂತರದಿಂದ ಸೋಲಿಸಿ ಗೆದ್ದು ಬಂದ ಗುಪ್ತಾ ಅವರಿಗೆ ಮೊದಲ ಬಾರಿ ಶಾಸಕರಾಗುತ್ತಿದ್ದ ಹಾಗೆ ಮುಖ್ಯಮಂತ್ರಿ ಕೂಡ ಆಗುವ ಅವಕಾಶ ಒದಗಿ ಬಂದಿದೆ. ಇಲ್ಲಿ ಕೇಜ್ರಿವಾಲ್ ಅವರನ್ನ ಸೋಲಿಸಿದ ಪರ್ವೇಶ್ ವರ್ಮಾ ಅವರನ್ನ ದೆಹಲಿ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ದೆಹಲಿಗೆ ಮಹಿಳೆಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಬಿಜೆಪಿಯ ಹೈಕಮಾಂಡ್ ತೀರ್ಮಾನ ಮಾಡಿತು. ಅದಕ್ಕೆ ಕಾರಣ ಏನು ಅಂದ್ರೆ, ಸದ್ಯಕ್ಕೆ ಬಿಜೆಪಿ ಯಾವೆಲ್ಲ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆಯೋ ಅಲ್ಲೆಲ್ಲ ಸೋಷಿಯಲ್ ಎಂಜಿನಿಯರಿಂಗ್ಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡಲಾಗಿದೆ. ಆದರೆ ಮಹಿಳಾ ಮುಖ್ಯಮಂತ್ರಿಯನ್ನ ಬಿಜೆಪಿ ಯಾವ ರಾಜ್ಯದಲ್ಲೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ದೇಶದಲ್ಲಿ ಪುರುಷ ಮತದಾರರು ಎಷ್ಟಿದಾರೋ ಅಷ್ಟೇ ಪ್ರಮಾಣದಲ್ಲಿ ಮಹಿಳಾ ಮತದಾರರು ಇದ್ದಾರೆ. ಹೀಗಾಗಿ ತಮಗೆ ನಾಯಕತ್ವ ಹಾಗೂ ಪ್ರಾತಿನಿಧ್ಯ ಸಿಗಲಿಲ್ಲ ಅಂತ ಅವರಿಗೆ ಅನ್ನಿಸಬಾರದು. ಇನ್ನು ದೆಹಲಿಯಲ್ಲಿ ಈ ಬಾರಿ ಮತದಾನದಲ್ಲಿ 60.2% ಮಹಿಳಾ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಹಾಗೆ ನೋಡಿದ್ರೆ ಪುರುಷ ಮತದಾರರಿಗಿಂತ ಹೆಚ್ಚು ಮಹಿಳೆಯರೇ ಮತ ಚಲಾಯಿಸಿದ್ದಾರೆ. ಹೀಗಾಗಿ ಮಹಿಳಾ ಮತದಾರರ ಓಲೈಕೆ ಕೂಡ ಪಕ್ಷಕ್ಕೆ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಈ ನಿಟ್ಟಲ್ಲಿ ಬಿಜೆಪಿ ಮಹಿಳೆಯನ್ನ ದೆಹಲಿಯ ಮುಖ್ಯಮಂತ್ರಿಯನ್ನಾಗಿ ಮಾಡುವ ತೀರ್ಮಾನವನ್ನು ಕೈಗೊಂಡಿದೆ. ಇನ್ನು ರೇಖಾ ಗುಪ್ತಾ ಅವರಿಗೆ ಕೂಡ ದೆಹಲಿ ಮುಖ್ಯಮಂತ್ರಿಯ ಕುರ್ಚಿ ಅನ್ನೋದು ಸುಖಾಸೀನದ ಹಾಗೇನೂ ಕಾಣ್ತಾ ಇಲ್ಲ. ಅಲ್ಲಿ ಸಾಕಷ್ಟು ಸವಾಲುಗಳು ಆಕೆಯ ಮುಂದಿವೆ. ದೆಹಲಿಯ ಗೆಲುವಿಗಾಗಿ ಬಿಜೆಪಿ ಕೂಡ ಸಾಕಷ್ಟು ಆಶ್ವಾಸನೆಗಳ ಪ್ರವಾಹವನ್ನೇ ಹರಿಸಿದೆ. ಸಾಕಷ್ಟು ಉಚಿತಗಳ ಘೋಷಣೆ ಕೂಡ ಮಾಡಿದೆ. ಈಗ ಅದೆಲ್ಲವನ್ನ ಅಧಿಕಾರಕ್ಕೆ ಬಂದು ಕೂಡಲೇ ಈಡೇರಿಸುವ ಕೆಲಸವನ್ನ ಮಾಡಬೇಕು. ಜೊತೆಗೆ ದೆಹಲಿಯ ಆದಾಯವನ್ನ ಗಮನದಲ್ಲಿಟ್ಟುಕೊಂಡು ಫ್ರೀ ಬಿಗಳಿಗೆ ಕೂಡ ಹಣ ಹೊಂದಿಸುವುದರ ಜೊತೆಗೆ ದೆಹಲಿಯ ಅಭಿವೃದ್ಧಿಯ ಕಡೆಗೆ ಕೂಡ ಗಮನವನ್ನು ಹರಿಸಬೇಕು. ಇದು ಸದ್ಯಕ್ಕೆ ರೇಖಾ ಗುಪ್ತಾ ಮತ್ತು ಅವರ ಸಂಪುಟದ ಮುಂದಿನ ದೊಡ್ಡ ಸವಾಲು. ಗೆಳೆಯರೆ, ಪ್ರತಿ ಬಾರಿಯ ಚುನಾವಣೆಯಲ್ಲೂ ಉಚಿತಗಳ ವಿರುದ್ಧ ಮಾತಾಡ್ತಾ ಬರ್ತಾ ಇದ್ದ ಬಿಜೆಪಿ ದೆಹಲಿಯಲ್ಲಿನ ಕಡಿಮೆ ಘೋಷಣೆಗಳನ್ನು ಈ ಬಾರಿ ಮಾಡಲಿಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಳಗಾಗಿ ದೆಹಲಿಯ ಮಹಿಳಾ ಫಲಾನುಭವಿಗಳ ಖಾತೆಗೆ 2,500 ರೂಪಾಯಿ ಹಣ ಬಂದು ಬೀಳುತ್ತೆ. ಇದು ಮೋದಿ ಗ್ಯಾರಂಟಿ ಅಂತ ಪ್ರಧಾನಿ ನರೇಂದ್ರ ಮೋದಿ ದೆಹಲಿ ಚುನಾವಣೆಯ ಸಂದರ್ಭದಲ್ಲಿ ಭಾಷಣ ಮಾಡಿದ್ರು. ಅದರ ಪ್ರಕಾರ ಈಗ ಮಾರ್ಚ್ 8ರ ಒಳಗಾಗಿ ಅಲ್ಲಿನ ಎಲ್ಲ ಮಹಿಳೆಯರ ಖಾತೆಗೂ 2,500 ರೂಪಾಯಿ ಹಣವನ್ನು ಹಾಕಬೇಕಿದೆ. ಹಾಗೆ ಗರ್ಭಿಣಿ ಮಹಿಳೆಯರಿಗೆ 21,000 ರೂಪಾಯಿ ಕೊಡುವುದಾಗಿ ಬಿಜೆಪಿ ಹೇಳಿತ್ತು. ಈಗ ದೆಹಲಿಯಲ್ಲಿ ಎಷ್ಟು ಗರ್ಭಿಣಿಯರಿದ್ದಾರೆ ಅನ್ನೋದನ್ನ ನೋಡಿಕೊಂಡು ಮತ್ತು ಮುಂದಿನ ದಿನಗಳಲ್ಲಿ ಕೂಡ
ತಲಾ 21,000 ರೂಪಾಯಿಗಳಷ್ಟು ಹಣವನ್ನು ಅವರ ಖಾತೆಗಳಿಗೆ ತುಂಬಿಸುವ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾದ ಹಣವನ್ನು ಬಜೆಟಲ್ಲಿ ಹೊಂದಿಸ್ಕೋಬೇಕು. ಇನ್ನು ಆಯುಷ್ಮಾನ್ ಭಾರತ ಯೋಜನೆಯ ಅನುಷ್ಠಾನ ಕೂಡ ಬಿಜೆಪಿಯ ಕಾರ್ಯಸೂಚಿಯಲ್ಲಿದೆ. ಇದು ದೆಹಲಿಯ ಜನರಿಗೆ ಆರೋಗ್ಯ ವಿಮೆಯನ್ನು ದೃಢೀಕರಿಸುವ ಯೋಜನೆ. ಇದರ ಜೊತೆಗೆ ವೃದ್ಧಾಪ್ಯ ವೇತನ, ಆಟೋ ಹಾಗೂ ಟ್ಯಾಕ್ಸಿ ಡ್ರೈವರ್ಗಳಿಗೊಂದಷ್ಟು ಯೋಜನೆಗಳು, ಗ್ಯಾಸ್ ಸಬ್ಸಿಡಿ ಮತ್ತು ಈ ಹಿಂದಿನ ಎಎಪಿ ಸರ್ಕಾರ ಯಾವೆಲ್ಲ ಉಚಿತ ಹಾಗೂ ಸಬ್ಸಿಡಿಗಳನ್ನು ಜಾರಿಯಲ್ಲಿಟ್ಟಿತ್ತೋ ಅವೆಲ್ಲವನ್ನು ಕೂಡ ಮುಂದುವರಿಸಬೇಕಾದ ಜವಾಬ್ದಾರಿ ಬಿಜೆಪಿಯ ಸರ್ಕಾರದ ಹೆಗಲ ಮೇಲಿರುತ್ತೆ. ಅವೆಲ್ಲದಕ್ಕೂ ಹಣ ಹೊಂದಿಸುವ ಸವಾಲು ಈಗ ಹೊಸ ಮುಖ್ಯಮಂತ್ರಿಯ ಮುಂದಿದೆ. ಇನ್ನು ಬಿಜೆಪಿಯ ಮತ್ತೊಂದು ಮಹತ್ವದ ಘೋಷಣೆ ಅನ್ನಿಸ್ಕೊಂಡಿರುವುದು ಸ್ವಚ್ಛ ಯಮುನಾ. ಯಮುನಾ ನದಿಯ ಮಾಲಿನ್ಯ ಅನ್ನೋದು ಈ ಬಾರಿ ದೆಹಲಿಯ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮತ್ತು ಸುದ್ದಿ ಮಾಡ್ತು. ರಾಹುಲ್ ಗಾಂಧಿ ಯಮುನಾ ಟೂರ್ ಕೈಗೊಂಡ್ರು. ಬಿಜೆಪಿ ಯಮುನೆಯನ್ನು ನಾವು ಅಧಿಕಾರಕ್ಕೆ ಬಂದು ಕೂಡಲೇ ಶುದ್ಧಿ ಮಾಡೋ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಡ್ತು. ಈಗ ಹೇಳಿದ ಹಾಗೆ ಇನ್ನು 3 ವರ್ಷಗಳಲ್ಲಿ ಯಮುನಾ ನದಿಯ ಶುದ್ಧೀಕರಣ ನಡಿಬೇಕು. ಅದು ಒಂದು ದಿನದಲ್ಲಿ ಅಥವಾ ಒಂದು ಬಾರಿ ಹೋಗೋ ಕೆಲಸ ಅಲ್ಲ. ಯಮುನಾ ನದಿಗೆ ಮಾಲಿನ್ಯವನ್ನು ತುಂಬುವ ಮೂಲಗಳನ್ನು ಪತ್ತೆ ಹಚ್ಚಿ ಅದನ್ನು ನಿಯಂತ್ರಿಸುವ ಕೆಲಸ ಆಗಬೇಕು. ಸಿವೇಜ್ ಟ್ರೀಟ್ಮೆಂಟ್ ಸೆಂಟರ್ಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಸ್ಥಾಪನೆ ಮಾಡಬೇಕು. ದೆಹಲಿಯ ಹೆಚ್ಚಾಗಲಿರುವ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ತ್ಯಾಜ್ಯ ಸಂಸ್ಕರಣೆಗೆ ಒತ್ತು ಕೊಡಬೇಕು. ಕಾರ್ಖಾನೆಗಳಿಂದ ನೇರವಾಗಿ ಕಲುಷಿತ ನೀರು ನದಿಯನ್ನು ಸೇರದ ಹಾಗೆ ಎಚ್ಚರಿಕೆ ವಹಿಸಬೇಕು. ಇದರ ಜೊತೆಗೆ ನದಿಯಲ್ಲಿನ ಮಾಲಿನ್ಯವನ್ನು ಕ್ಲೀನ್ ಮಾಡೋ ಕೆಲಸ ಕೂಡ ಮಾಡಬೇಕು. ಈ ಹಿಂದೆ ಇದೇ ಕೆಲಸಕ್ಕಾಗಿ ಸುಮಾರು 6,800 ಕೋಟಿ ರೂಪಾಯಿಗಳನ್ನು ಹಿಂದಿನ ಸರ್ಕಾರ ವೆಚ್ಚ ಮಾಡಿದೆ. ಆದರೆ ಮಾಲಿನ್ಯ ನಿಯಂತ್ರಣ ಅನ್ನೋದೇನು ಸಾಧ್ಯ ಆಗಿಲ್ಲ. ಈಗ ಖರ್ಚು ಇನ್ನೂ ಹೆಚ್ಚಾಗಲೂಬಹುದು. ಆದರೆ ಯಮುನೆಯನ್ನು ಶುದ್ಧೀಕರಣಗೊಳಿಸೋದು ಸರ್ಕಾರದ ಆದ್ಯತೆ ಆಗಬೇಕು. ಅದಕ್ಕೆ ಕೂಡ ಹೊಸ ಸರ್ಕಾರ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ದೆಹಲಿಯ ಖಜಾನೆ ಗಟ್ಟಿಯಾಗಿದೆಯಾ ಗೆಳೆಯರೆ? ಈ ಹಿಂದಿನ ಎಎಪಿ ಸರ್ಕಾರ ರಾಷ್ಟ್ರೀಯ ಸಣ್ಣ ಉಳಿತಾಯ ನಿಧಿಯಿಂದ ಕೂಡ 10,000 ಕೋಟಿ ರೂಪಾಯಿಗಳಷ್ಟು ಸಾಲ ಕೇಳಿತ್ತು. ಅಂದರೆ ದೆಹಲಿಯ ಖಜಾನೆ ಖಾಲಿಯಾಗಿದೆ, ಸಾಲ ಹೆಚ್ಚಾಗಿದೆ. ಈ ಹಿಂದಿನ ಸರ್ಕಾರ ಕೊಟ್ಟ ಸಬ್ಸಿಡಿಗಳು, ಉಚಿತಗಳು ಆ ರಾಜ್ಯದ ಬೊಕ್ಕಸದ ಮೇಲೆ ವಿಪರೀತ ಅನ್ನೋಷ್ಟು ಭಾರ ಹಾಕಿವೆ. ಈಗ ಹೊಸ ಸರ್ಕಾರ ಹೊಸ ಉಚಿತಗಳ ಜೊತೆಗೆ ಈ ಹಿಂದಿನ ಸರ್ಕಾರ ಕೊಟ್ಟಿದ್ದನ್ನೆಲ್ಲ ಮುಂದುವರಿಸ್ಕೊಂಡೂ ಹೋಗಬೇಕು. ಹೀಗಾಗಿ ಬೊಕ್ಕಸದ ಮೇಲೆ ಮತ್ತಷ್ಟು ಭಾರ ಖಂಡಿತ ಬೀಳುತ್ತೆ. ಇದರ ಜೊತೆಗೆ ಮಹಾನಗರದ ಅಭಿವೃದ್ಧಿ ಕೂಡ ಆಗಬೇಕು. ಯಾಕೆಂದರೆ ಈ ಹಿಂದಿನ ಸರ್ಕಾರ ಅವಧಿಯಲ್ಲಿ ದೆಹಲಿಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನು ಇಟ್ಟುಕೊಂಡು ಲೆಫ್ಟಿನೆಂಟ್ ಗವರ್ನರ್ ಪದೇ ಪದೇ ಚುನಾಯಿತ ಸರ್ಕಾರವನ್ನು ತರಾಟೆಗೆ ತಗೊಳ್ತಾ ಇದ್ರು. ದೆಹಲಿಯಲ್ಲಿ ರಸ್ತೆಗಳು ಹಾಗೂ ಕಸ ಅನ್ನೋದು ದೊಡ್ಡ ಸಮಸ್ಯೆ. ದೆಹಲಿ ಅನ್ನೋದು ಈ ದೇಶದ ರಾಜಧಾನಿ ನಗರ. ಅದೇ ಅಭಿವೃದ್ಧಿ ಹೊಂದಿಲ್ಲ ಅಂದರೆ ಹೇಗೆ? ಜೊತೆಗೆ ದೆಹಲಿ ದಿನೇ ದಿನೇ ಜನಸಂಖ್ಯೆಯ ಹೆಚ್ಚಳವನ್ನು ನೋಡ್ತಾ ಇದೆ. ನಾನಾ ದೇಶಗಳ ಪ್ರತಿನಿಧಿಗಳು, ಡೆಲಿಗೇಟ್ಸ್ ದೆಹಲಿಗೆ ಬರ್ತಾ ಇರ್ತಾರೆ. ದೇಶದ ರಾಜಧಾನಿ ನಗರವೇ ಅಭಿವೃದ್ಧಿ ಹೊಂದಿಲ್ಲ ಅನ್ನೋದಾದರೆ ದೇಶದ ಬಗ್ಗೆ ಇನ್ನೆಂಥ ಅಭಿಪ್ರಾಯ ಮೂಡಬಹುದು? ಹೀಗಾಗಿ ಈ ಹಿಂದಿನ ಸರ್ಕಾರ ದೆಹಲಿಯಿಂದ ದೂರ ಇಟ್ಟಿದ್ದ ಅಭಿವೃದ್ಧಿಯನ್ನ ಮತ್ತೆ ನಾವು ದೆಹಲಿಗೆ ಕರ್ಕೊಂಡು ಬರ್ತೀವಿ ಅಂತ ಬಿಜೆಪಿಯ ನಾಯಕರು ಹೇಳ್ತಾ ಬರ್ತಾ ಇದ್ರು. ಈಗ ಅವರದ್ದೇ ಸರ್ಕಾರ, ಅದರಲ್ಲೂ ಡಬಲ್ ಇಂಜಿನ್ ಸರ್ಕಾರ ಬೇರೆ. ಹೀಗಾಗಿ ಈ ಬಾರಿ ದೆಹಲಿಯ ಅಭಿವೃದ್ಧಿ ಕೂಡ ಆಗಲೇಬೇಕಾಗತ್ತೆ. ಅದಕ್ಕೂ ಹಣ ಬೇಕು. ಖಾಲಿಯಾದ ಖಜಾನೆಗೆ ಹಣ ಎಲ್ಲಿಂದ ಬರುತ್ತೆ? ಸಾಲ, ತೆರಿಗೆ ಹೆಚ್ಚಳ ಅಥವಾ ಬೇರೆ ಯಾವುದಾದ್ರೂ ಆರ್ಥಿಕ ಮೂಲ? ದೆಹಲಿಯ ಹೊಸ ಸರ್ಕಾರದ ಮುಂದಿರುವ ಅತಿದೊಡ್ಡ ಸವಾಲುಗಳ ಪೈಕಿ ಇದು ಕೂಡ ಒಂದು. ಇಲ್ಲಿ ಎಲ್ಲ ಸರಿಯಾಗಿ ನಡೆದ್ರೆ ಬಿಜೆಪಿಗೆ ಹೆಸರು ಬರುತ್ತೆ, ಮುಂದಿನ ಬಾರಿ ಅಧಿಕಾರನೂ ಸಿಗಬಹುದು. ಹಾಗಲ್ಲದೆ ಎಡವಟ್ಟುಗಳಾದರೆ ಹೊಸ ಮುಖ್ಯಮಂತ್ರಿಯ ತಲೆಗದನ್ನು ಕಟ್ತಾರೆ. ಅಂತೂ ದೆಹಲಿಗೆ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ. ಅದು ಮಹಿಳಾ ಮುಖ್ಯಮಂತ್ರಿ. ಅತಿ ಹೆಚ್ಚು ಉಚಿತಗಳು, ಅತಿ ದೊಡ್ಡ ಭರವಸೆಗಳು ಹಾಗೂ ಖಾಲಿ ಖಜಾನೆಯ ನಡುವೆ ದೆಹಲಿಯ ಆಡಳಿತ ಇನ್ನು ಮುಂದೆ ನಡೆಯುತ್ತೆ. ಅದು ಹೇಗೆಲ್ಲ ಇರಬಹುದು ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ದೆಹಲಿಯ ಹೊಸ ಮುಖ್ಯಮಂತ್ರಿ ಹಾಗೂ ಅವರ ಮುಂದಿರುವ ಅಗಾಧ ಸವಾಲುಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.